8:55 ಬೆಳಗ್ಗೆ. 8:55 AM. AM ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿದ್ದೀವರು? ಬೆಳಗಾವಲ್ಲಿ. ಬೆಳಗಾವ್. ಖಂಡಿತವಾಗ್ಲು ಒಂದೇ ನಿಮಿಷಮ್ಮ. ಈಗ ನೋಡಿ ತುಂಬ ಕರೆಗಳು ಬರ್ತಾ ಇದ್ದಾವೆ ರಶ್ಮಿ ಅವರೇ. ಅದರಲ್ಲೇ ನೀವು ತುಂಬ ಲಕ್ಕಿ ಅಂತ ಹೇಳ್ಬೋದು ನಾನು ನಿಮ್ಮನ್ನ. ಯಾಕಂದ್ರೆ ಎಸ್ಪೆಷಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಅಂದ್ರೆ ನನಗೂ ತುಂಬಾ ಕುತೂಹಲ ಇರುತ್ತೆ. ಯಾಕೆಂತಂದ್ರೆ ಇವತ್ತಿನ ಒಂದು ವಿದ್ಯಾಭ್ಯಾಸದ ಪರಿಸ್ಥಿತಿ ನೋಡಿದ್ರೆ ಯಾವ ತರ ಇದೆ ಅಂತೇಳಿ. ಅದು ಖಂಡಿತವಾಗ್ಲು. ಅಮ್ಮ, ಈಗ ನಿಮ್ಮ ಮಗನ ಒಂದು ಪೃಥ್ವಿಯ ಪ್ರಕಾರ ಭರಣಿ ನಕ್ಷತ್ರ 3ನೇ ಚರಣ ಮೇಷರಾಶಿ, ಕರೆಕ್ಟ್ ತಾನೆ? ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಳ್ತಾರಂತೆ. ನೋಡಿ, ಒಂದ್ ಕಡೆ ಪೃಥ್ವಿ ಅಂತ ಹೆಸರು ಇಟ್ಟಿದಾರ. ಪೃಥ್ವಿ ಅಂದ್ರೆ ಖಂಡಿತವಾಗ್ಲು ತಾಯಿ. ಇಲ್ಲಿ ಇನ್ನೊಂದು ಏನಂತಂದ್ರೆ 19 ಅಂತಂದ್ರೆ ಒಂದು ಸಂಖ್ಯೆ ಬರುತ್ತೆ, ರವಿ ಸಂಖ್ಯೆ. ಇವ್ರಿಗೆ ಏನಂತಂದ್ರೆ ವಿದ್ಯಾಭ್ಯಾಸದ ಎಲ್ಲ ಕ್ವಾಲಿಟೀಸ್ಗಳು ಇದಾವೆ. ಬಟ್ ಇವ್ರದ್ದು ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ ಇವರಿಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ, ಗೊತ್ತಾಗತ್ತಾ? ಸ್ನೇಹಿತರಿಂದನೇ ಸ್ವಲ್ಪ ಇವ್ರು ಆದಿ ತಪ್ತಾರ. ಬಟ್ ಒಂದು ಮತ್ತೆ ತಪ್ಪು ತಿಳ್ಕೊಬೇಡಿ, ಕೆಡ್ತಾರ ಅಂತ ನಾ ಹೇಳ್ತಾ ಇಲ್ಲ ನಾನು, ಗೊತ್ತಾಯ್ತಮ್ಮ? ಖಂಡಿತವಾಗ್ಲು ಇವ್ರು ಏನ್ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಹೇಳಿ? ಈಗ BBA ಮಾಡ್ತಾ ಇದಾರಾ? ಖಂಡಿತವಾಗ್ಲು ಇವ್ರಿಗೆ ಒಂದು ಫೈಲ್ ಕೊಡೋ ವ್ಯವಸ್ಥೆ ಮಾಡ್ತೀನಮ್ಮ ನಾನು. ಈ ಒಂದು ಫೈಲ್ ಬರುತ್ತೆ. ಈ ಫೈಲಲ್ಲಿ ಏನಿರುತ್ತೆ ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಸಂಪೂರ್ಣ ಒಂದು ಇರ್ತಕ್ಕಂಥ ಫೈಲ್ ಜಾತಕ ಇದು. ಇದು ಒಂದೇ ನೀವೇನಾದ್ರೂ ಕರೆಕ್ಟ್ ರೆಫರ್ ಮಾಡ್ತು ಅಂತಂದ್ರೆ ಅವನ ಮುಂದಿನ ಒಂದು 25 ವರ್ಷದಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗೋದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತೆ ಇನ್ನೊಂದು ಬಯಸ್ತೀನಿ ಅಮ್ಮ ರಶ್ಮಿ ಅವರೇ, ಏನಂತಂದ್ರೆ ಈ ಫೈಲ್ ಎಲ್ಲ ಕಡೆಗೂ ಸಿಕ್ಕಲ್ಲ. ತುಂಬಾ ವಿಶೇಷವಾದ ಫೈಲು, ಹಾಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಸಂಖ್ಯಾಶಾಸ್ತ್ರ ಪ್ರಕಾರ ಯಾವ ಸಂಖ್ಯೆಗಳನ್ನ ಅಂದ್ರೆ ಆಯ್ಕೆ ಮಾಡ್ಕೋಬೇಕು, ಇವೆಲ್ಲ ಮಾಹಿತಿ ಇರುತ್ತೆ. ಖಂಡಿತವಾಗ್ಲೂ ಆಫೀಸಿಗೆ ಕರೆ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇನ್ನೊಂದು ಏನಾಗುತ್ತೆ ನೋಡಿ, ಕಾರ್ಯಕ್ರಮ ಪ್ರಾರಂಭನೆ ಮಾಡ್ತಾ ಇಲ್ಲ ಇನ್ನು. ಈಗ ಹಲವಾರು ವೀಕ್ಷಕರು ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಇವತ್ತು ನೋಡಿ ಎಂತ ವಿಚಾರ ತಿಳಿಸ್ಬೇಕಂತ ನನಗೆ ಇತ್ತು ಅಂದ್ರೆ ಮನಸ್ಸಲ್ಲಿ, ರೈತರ ಬಗ್ಗೆ ನಾನು ತಗೊಳ್ಳೋಣ ಅಂತ. ಬಹಳ ಇಂಪಾರ್ಟೆಂಟ್, ಬೆನ್ನೆಲುಬು, ದೇಶದ ಬೆನ್ನೆಲುಬು, ಅನ್ನದಾತ. ನೋಡಿ, ಈಗ ಅವ್ರಿಗೆ ಯಾವ ತರ ನಾವೆಲ್ಲ ಕರಿತೀವಿ, ದೇಶದ ಬೆನ್ನೆಲುಬು, ಅನ್ನದಾತ, ರೈತ, ಇಷ್ಟೆಲ್ಲ ನಾವು ಇದ್ ಮಾಡೇ ಮಾಡ್ತೀವಿ. ಅವ್ರ ಕೈ ಕೆಸರಾದ್ರೆ ನಮ್ದೆಲ್ಲ ಬಾಯಿ ಮೊಸರಾಗುತ್ತೆ. ಖಂಡಿತವಾಗ್ಲು ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರು ಅಂತಂದ್ರೆ ಇವತ್ತು ನೋಡಿ ಎಲ್ಲಾ ಕಡೆಗೂ ಇರ್ತಕ್ಕಂಥ ಜಮೀನ ಭೂಮಿನ ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ. ಬಿತ್ತನೆ ಯಾರು ಮಾಡ್ತಾನೆ ಇಲ್ಲ, ಸರಿಯಾಗಿ ಮಳೆನೂ ಬರ್ತಾ ಇಲ್ಲ, ಬೆಳೆನೂ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಬೆಳೆ ಬೆಳೆದ್ರೆ ಸರಿಯಾದ ರೀತಿ ಇದು ದರನೂ ಸಿಗಲ್ಲ, ಅಂದ್ರೆ ರೇಟ್ ಸಿಗ್ತಾ ಇಲ್ಲ. ಗುರುಜಿ ಇನ್ನೊಂದು ಕರೆ ಗುರುಜಿ. ಖಂಡಿತವಾಗ್ಲು. ಹಲೋ ಹಲೋ ಹಲೋ. ಹಾ ಸರ್ ಹೇಳಿ. ಗುರುಜಿ ನಮಸ್ತೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಮ್ಮ ಹೆಸರು? ನಾವು ಮೈಸೂರಿಂದ ಕರೆ ಮಾಡ್ತಿರೋದು. ತಮ್ಮ ಹೆಸರು? ಅರುಣ್ ಅಂತ. ಅರುಣ್, ಓಕೆ ಅರುಣ್. ಮೈಸೂರು, ಹೇಳಿ ಪ್ರಶ್ನೆ ಅರುಣ್. ಗುರುಜಿ ಏನಿಲ್ಲ, ನಮ್ಮ ಬಗ್ಗೆನ ಕೇಳಬೇಕಿತ್ತು, ಅದಕ್ಕೆ. ಏನ್ ಮಾಡ್ಕೊಂಡಿದ್ದೀರಾ ನೀವು ಈಗ ಸದ್ಯ? ಈಗ ಆಟೋ ಓಡಿಸ್ತಾ ಇದ್ದೀರಾ? ನಿಮ್ ಡೇಟ್ ಆಫ್ ಬರ್ತ್ ಏನೇನು ಇದೆಯಾ ಅರುಣ್? ಹಾ ಗುರುಜಿ ಹೇಳಿ. 9/2/92. 9/2/1992. ಟೈಮಿಂಗು? ಬೆಳಗಿನ ಜಾವ ಅಂತಾರೆ ಗುರುಜಿ. ಓಕೆ, ಇರಲಿ. ಓಕೆ, ಇಲ್ಲಿ ಇನ್ನೊಂದು ಏನಾಗುತ್ತೆ ಅರುಣ್, ನೀವು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನೀವು ಎಲ್ಲರೂ ತುಂಬ ಒಳ್ಳೆ ಮನಸ್ಸಿಂದ ಎಲ್ಲರೂ ನೋಡ್ಕೊಳ್ತೀರಾ. ಯಾರಿಗಾದ್ರೂ ಬೈದ್ರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ನೀವೇ ಕ್ಷಮೆ ಕೇಳ್ಕೊಳ್ತೀರಾ, ಗೊತ್ತಾಗುತ್ತಾ? ಸೊ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ನಿಮ್ಮ ಸ್ವಭಾವ ಇದೆ, ಕರೆಕ್ಟ್ ತಾನೇ? ಇದೆ ತಾನೇ? ಖಂಡಿತವಾಗ್ಲೂ ಯುಗಾದಿ ಆದ ನಂತರ ನಿಜವಾಗ್ಲೂ ಅರುಣ ನೀವು ಒಂದು ಪ್ರಾಜೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಆ ಪ್ರಾಜೆಕ್ಟ್ ಯುಗಾದಿ ಆದ ನಂತರ ಅದನ್ನು ನೀವು ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಇದೇ ಪ್ರಶ್ನೆ ತಾನೇ ತಮ್ದು? ಏನಿದ್ದಿದ್ದು ಪ್ರಶ್ನೆ ಏನಿತ್ತು ಹೇಳಿ? ಹೌದು ತಾನೇ? ಖಂಡಿತವಾಗ್ಲೂ ಅರುಣ್ ಅವರೇ ಆಫೀಸಿಗೆ ಕರೆ ಮಾಡಿಬಿಟ್ಟು ತಿಳ್ಕೊಳ್ಳಿ, ನಿಮ್ಮ ಸಂಪೂರ್ಣ ಮಾಹಿತಿ ಇನ್ನೂ ಇದು ಮಾಡ್ಕೊಳ್ತಾರೆ, ಒಳ್ಳೇದಾಗ್ಲಿ. ಈಗ ನೋಡಿ ಅವ್ರಿಗೆ ಏನಂತಂದಾಗ ಆ ಸಂಖ್ಯೆಗಳ ಒಂಥರ ಲಾಜಿಕ್ ಇರುತ್ತೆ. ಅವ್ರಿಗೆ ಏನ್ ಬೇಕಾಗಿತ್ತು ನಿಮ್ಗೆ ತಿಳಿದೇ ಬಿಡ್ತು. ಯಾಕಂತಂದಾಗ ಅದಕ್ಕೋಸ್ಕರನೇ ನಾನು ಹೇಳ್ತಾ ಪ್ರತಿಯೊಬ್ಬ ವೀಕ್ಷಕರಿಗೂ ಇಲ್ಲಿ ಅಂತ್ಯಗಳಿಲ್ಲ. ನಮ್ಮ ಒಂದು ಏನಿದೆ ಶಾಸ್ತ್ರದ ಪ್ರಕಾರನೂ ಹೋಗ್ತೀನಿ, ಸೈಂಟಿಫಿಕ್ ಆಗಿ ಇದು ಮಾಡ್ಕೊಳ್ತೀನಿ, ಸೈಂಟಿಫಿಕ್ ವೈಜ್ಞಾನಿಕವಾಗಿ ಇದು ಮಾಡ್ಕೊಳ್ತೀನಿ. ಇವತ್ತು ನನ್ನ ಹತ್ರ ಹಲವಾರು ವ್ಯಕ್ತಿಗಳು ಬರ್ತಾರೆ, ನಾ ಏನು ಹೇಳ್ಕೊಳ್ತೀನಿ ಅದು ಕರೆಕ್ಟ್ ಗುರುಗಳೇ ನೀವು ಹೇಳ್ತಾ 100%. ಯಾಕಂತಂದಾಗ ಇಲ್ಲಿ ಹಸ್ತ ಶುದ್ಧಿ ಇರ್ಬೇಕು, ಕಂಠ ಶುದ್ಧಿ ಇರ್ಬೇಕು, ಇವೆರಡು ಕೃಪೆ ಆಗ್ಬೇಕಂದ್ರೆ ಹನುಮಪ್ಪನ ಒಂದು ಕೃಪೆ ಬೇಕೇ ಬೇಕು. ಹಾಗಾಗಿ ಆಂಜನೇಯ ಸ್ವಾಮಿ ಕೃಪೆ ಏನು ಅಂತಂದಾಗ ನನಗೆ ವಿಶೇಷವಾಗಿ ಆ ಒಂದು ಅವ್ರನ್ನ ಸೇವೆ ಮಾಡುವಾಗ ಆಗ್ತಕ್ಕಂಥ ಕೆಲವೊಂದು ಅನುಭವಗಳು, ಅವ್ರು ತಿಳಿಸ್ತಕ್ಕಂಥ ಒಂದು ತುಂಬಾ ಸೂಕ್ಷ್ಮತೆಗಳು, ಅದು ನನ್ನ ಒಂದು